ಲಾಸ್ಟ್ ವೀಕೆ ನಾವು ನಮ್ಮ ತಾತನ ಮನೆಗೆ ಬಂದಿದ್ವಿ. ಅದಕ್ಕೋಸ್ಕರ ನಾವಿವತ್ತು ನಮ್ಮ ತಾತನ ಮನೆಯಲ್ಲಿ ಮದುವೆ ಡೆಕೋರೇಷನ್ಗೆ ಹೋಗ್ತಿದ್ವಿ. ನಾವು ಮದುವೆಗೆ ಹೋಗೋಕ್ಕೆ ಇವತ್ತು ರೆಡಿ ಆಗಿದ್ದೀವಿ. ಪ್ಯಾಂಟ್ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಪ್ಯಾಂಟ್ ಹಾಕೊಂಡು ರೆಡಿ ನಾನು. ನೋಡಿದ್ರೆ ಹೋಟೆಲ್ ಬಿದ್ದುಬಿಟ್ಟಿದೆ ಕೆಳಗಡೆ. ನಮ್ಮ ಹಳ್ಳಿ ಜಮೀನೆಲ್ಲ ಹೆಂಗಿದೆ ನೋಡಿ. ಹಂಗೆ ನಾವಿವತ್ತು ಹೋಗ್ತಿದ್ವಲ್ಲ, ಒಂದು ಸ್ವಲ್ಪ ಉಪ್ಪಿಟ್ಟು ಜ್ಯೂಸ್ ಅಂತ ಒಂದು ಲೋಟದಲ್ಲಿ ಒಂದು ಲೋಟ ಇಟ್ಕೊಂಡಿದ್ವಿ. ಅದು ಕೋಲ ಜ್ಯೂಸ್ ಕುಡ್ಕೊಂಡ್ವಿ ನಮ್ಮ ಮನೇಲಿ. ನನ್ನ ಪಪ್ಪನ ಹತ್ರ ಇವತ್ತು ನಾವು ಲೆವೆಲ್ ಸ್ಟೇಷನ್ಗೆ ಹೋಗಿ ತೆಗೆಸ್ಕೊಂಡು ಬರ್ತೀನಿ ಆರೆಂಜ್ ಜ್ಯೂಸನ್ನ. ಅದು ಆರೆಂಜ್ ಅಂದರೆ ಆರೆಂಜೇ ನಾವು ತೆಗೆಸ್ಕೊಬರ್ತೀವಿ. ಇವತ್ತು ನಮ್ಮ ಕಾಲದಲ್ಲಿ ಊರಲ್ಲಿ ಶುಂಠಿ ಬೆಳೆಸೋದಂತೂ ಜಾಸ್ತಿನೇ. ಶುಂಠಿ ಬೆಳೆಸೋಕ್ಕೆ ನಮ್ಮಪ್ಪ ನಮ್ಮಮ್ಮ ತಾತ ಎಲ್ಲರೂ ಅಜ್ಜಿಯವರು ಅಲ್ಲಿ ಶುಂಠಿ ಬೆಳೆಸಿದಾರ. ಯಾತ್ರ ಇದೆ ಶುಂಠಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ವಾವ್, ಶುಂಠಿಗಳು ನೋಡಿ, ಶುಂಠಿಗಳು ಇವೇ ನಮ್ಮ ಶುಂಠಿಗಳು ನೋಡಿ. ಇದೆ ಶುಂಠಿಗಳು ನೋಡಿದ್ರ ಫ್ರೆಂಡ್ಸ್. ನಾವಿವತ್ತು ಶುಂಠಿ ಬೆಳೆಸೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕಾಲದಲ್ಲಿ ಇವತ್ತು ನಾವು ಬಟ್ಟೆ ಒಣಗಾಕತ್ತೀವಿ, ಅದಲ್ಲಿ ಇರ್ತೀವಿ. ಅದಕ್ಕೆ ನಾವು ಬಟ್ಟೆ ಒಣಗಾಕಿ ಅಲ್ಲಿ ಸೋಪೆಲ್ಲ ಹಚ್ಚಿದ್ದೀವಿ. ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಕಾಲದಲ್ಲಿ ಊರಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳೆಸೋಣ ಅಂತ ಶುಂಠಿ ಬೆಳೆಸಿದ್ವಿ. ನೋಡೋಣ ಶುಂಠಿಗಳು ಯಾಕಿರ್ತವೆ ಅಂತ. ಇವತ್ತು ನಮ್ಮ ಶುಂಠಿ ಚೆನ್ನಾಗಿರುತ್ತೆ, ಇಷ್ಟಪಡೋಣ. ನೋಡೋಣ ಬನ್ನಿ ಶುಂಠಿಗಳನ್ನ. ಇದೆ ನಮ್ಮ ಶುಂಠಿಗಳು ನೋಡಿದ್ರೆ ಫ್ರೆಂಡ್ಸ್, ಇದು ನಮ್ಮ ಶುಂಠಿ. ಹಂಗೆ ನಮ್ಮ ತೋಟದಲ್ಲಿ ಯಾವ ಥರನಾದ್ರೂ ಶುಂಠಿ ಬೆಳೆಸಿರ್ತಾರೆ. ನಮ್ಮ ಶುಂಠಿ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಶುಂಠಿ ಬೆಳೆಸೋದಂತೂ ಈ ಥರ ಕಾಲದಲ್ಲಿ ಇದೆ. ಶುಂಠಿನೇ ಈ ಥರ ಬೆಳೆಯೋದಂಥದ್ದು ಗೊತ್ತಾ. ನಾನು ಪ್ಯಾಂಟು ಮತ್ತು ಜೀನ್ಸ್ ಎಲ್ಲ ಹಾಕ್ಕೊಂಡ್ರಿ ಫ್ರೆಂಡ್ಸ್. ನಮ್ಮ ಅಪ್ಪಗೆ ಮನೇಲಿ ಇದ್ವಿ. ನಮ್ಮ ಅತ್ತಿಗೆ ಮನೇಲಿ ಮದುವೆ ಇತ್ತು, ಅದಕ್ಕೋಸ್ಕರ ನಾವು ಅತ್ತಿಗೆ ಮನೆಯಲ್ಲಿ ಮದುವೆಗೆ ಹೋಗಿದ್ವಿ. ಅದಕ್ಕೆ ನಾನು ನಮ್ಮ ಮೇಕಪ್ ಪಾರ್ಲರಲ್ಲಿ ಇವತ್ತು ಅದೇ ಒಳ್ಳೆ ಮೇಕಪ್ ಮಾಡ್ಕೊಡೋಕ್ಕೆ ಅಂತ ದೇವಸ್ಥಾನ ಹತ್ರ ಹೋಗ್ತಿದ್ವಿ. ಮೇಕಪ್ನ ಮಾಡ್ಕೊಂಡು ದೇವಸ್ಥಾನ ಹತ್ರ ಒಂದು ಸ್ವಲ್ಪ ಹೊತ್ತು ಕೈ ಮುಕ್ಕೊಂಡು ಅಲ್ಲೇ ಆಟ ಬಿದ್ದು ಬಂದಿದ್ವಿ.